Hello students, welcome to RH Chemistry. So ಇವತ್ತಿನ ವಿಡಿಯೋ ಓನ್ಲಿ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್. ಕರ್ನಾಟಕದವರಿಗನ್ನ ಮಾತ್ರ ಉದ್ದೇಶಿಸಿ ನಾನು ಮಾತಾಡ್ತಾ ಇದ್ದೀನಿ. ಸೊ ಯಾರ್ಯಾರು ನೀಟ್ ಬರೆದಿದ್ದೀರಿ ಅವರಿಗೆ ಅದಕ್ಕೆ ನಾನು ಪೂರ್ತಿ ಕನ್ನಡದಲ್ಲೇ ಮಾತಾಡ್ತೀನಿ. ಸೊ ಆಲ್ರೆಡಿ ನಿಮಗೆ ನಿಮ್ಮ ರಿಸಲ್ಟ್ ಸಿಕ್ಕಿದೆ. ಸೊ ನಿಮ್ಮ ಮಾರ್ಕ್ಸ್ ಎಷ್ಟು ಬಿದ್ದಿದೆ ಅಂತ ಗೊತ್ತಾಗಿದೆ. ಪ್ಲಸ್ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಕೂಡ ಸಿಕ್ಕಿದೆ. ಹೌದಾ? ಸೊ 85% ಸ್ಟೇಟ್ ಕೋಟಾ ಅಂತ ಅಂದಾಗ ಕರ್ನಾಟಕದಲ್ಲಿ ಎಷ್ಟು ಜನ ಎಕ್ಸಾಮ್ ಅನ್ನ ಕುತ್ಕೊಂಡಿದ್ದಾರೆ, ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅನ್ನೋದು ನಮಗೆ ಸಂಬಂಧಪಟ್ಟಿದ್ದೆ ಹೊರತು ಆಲ್ ಇಂಡಿಯಾದಲ್ಲಿ ನಿಮ್ಮ ರ್ಯಾಂಕಿಂಗ್ ಎಷ್ಟು ಬಂದಿದೆ ಅನ್ನೋದು ನಮಗೆ ಸಂಬಂಧ ಪಡೋದಿಲ್ಲ. ಅಂದ್ರೆ ನಿಮ್ಮ ಒಂದು ಕೌನ್ಸಿಲಿಂಗ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಪ್ರಕಾರ ಆದ್ರೂ ಕೂಡ 85% ಸ್ಟೇಟ್ ಕೋಟಾ ಅಂದಾಗ ಸೊ ಕರ್ನಾಟಕದಲ್ಲಿ ಬರೆದಿರುವಂತಹ ಸ್ಟೂಡೆಂಟ್ಸ್ ಮಾತ್ರ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಹೊರಗಡೆ ಇಂದ ಸ್ಟೂಡೆಂಟ್ಸ್ 15% ಅಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅದಕ್ಕೆ ನಾವು ವರಿ ಆಗಬೇಕಾಗಿರೋದೇನು, ಕರ್ನಾಟಕದಲ್ಲಿ ಎಷ್ಟು ಜನ ಕುತ್ಕೊಂಡಿದ್ದಾರೆ, ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ, ಆ ಕ್ವಾಲಿಫೈ ಆಗಿರೋದು ಲಾಸ್ಟ್ ಇಯರ್ ಕಿಂತ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಇದರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣಂತೆ. ಸೊ ದೆರ್ ಇಸ್ ಒನ್ ಗುಡ್ ನ್ಯೂಸ್ ಫಾರ್ ಯು ಆಲ್ಸೋ ದಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಸೊ ಅದಕ್ಕೆ ಲಾಸ್ಟ್ ಕೊನೆವರೆಗೂ ವಿಡಿಯೋವನ್ನು ನೋಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಬಹಳಷ್ಟು ಜನ ಯೂಟ್ಯೂಬ್ ಅಲ್ಲೂ ಕೂಡ ನೋಡಿದೆ, ಬಹಳಷ್ಟು ಜನ ಸ್ಟೂಡೆಂಟ್ಸ್ ಗಳು ಕೂಡ ನನಗೆ ಹೇಳಿದ್ರು. ಸೊ ಆಲ್ರೆಡಿ ಒಂದಷ್ಟು ಏಜೆನ್ಸಿಗಳಾಗ್ಲಿ ಅಥವಾ ಒಂದಷ್ಟು ಯೂಟ್ಯೂಬರ್ಸ್ ಆಲ್ರೆಡಿ ಒಂದು ಕ್ಯಾಂಪೇನ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಸೊ ನೀವು ನನಗೆ 1,000 ರೂಪಾಯಿ ಕೊಡಿ, 500 ರೂಪಾಯಿ ಕೊಡಿ, ಅಥವಾ ನನಗೆ ಒಂದು ತಾಸಿಗೆ 50 ರೂಪೀಸ್ ಕೊಡಿ, ನಾನು ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ಆಗ್ಲಿ ಅಥವಾ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಲಾಸ್ಟ್ ರೌಂಡ್ ವರೆಗೂ ಕೂಡ ನಿಮಗೆ ನಿಮ್ಮ ಸೀಟ್ ಅನ್ನು ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸಿ, ಇದನ್ನ ನೀವು ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನನ್ನ ಒಂದು ಒಪಿನಿಯನ್ ಅನ್ನು ಹೇಳ್ತೀನಿ. ಸೊ ಇದರಲ್ಲಿ ಮೋಸ್ಟ್ ಆಫ್ ದ ಟೈಮ್ ಅವರು ನಿಮ್ಮ ಜೊತೆ ಮುಂದೆ ಇರೋದಿಲ್ಲ. ಹೌದಾ? ನಿಮ್ಮ ಜೊತೆಗಿರೋರು ಅಲ್ಲ. ರೈಟ್? ಸೊ ದುಡ್ಡು ತಗೊಂಡಾದ್ಮೇಲೆ ನೀವು ಅವರೊಂದು ಒಂದು ಹೇಳ್ತಾರೆ ನಿಮಗೆ, ನೀವು ನನಗೆ ಕೇಳ್ಬೋದು, ಸರ್ ಈ ಒಂದು ಮಾರ್ಕ್ಸ್ ಕಾಲೇಜ್ ಸಿಗ್ತದೋ ಇಲ್ಲೋ, ನೀವು ನನಗೆ ಪೇಡ್ ಮಾಡಿರ್ತೀರಿ 500 ರೂಪೀಸ್ ನನಗೆ ಕೌನ್ಸಿಲಿಂಗ್ ಅಂತ ಹೇಳಿ. ಸೊ ನಾ ಹೇಳ್ತೀನಿ ಸಿಗ್ತದಪ್ಪ ಮಾಡಂತ ಹೇಳ್ತೀನಿ. ನಂತರ ಸಿಗ್ಲಿಲ್ಲ ಅಂತಂದ್ರೆ ಅವ್ರನ್ನೇ ನೀವು ಹಿಡಿಯೋದಕ್ಕಾಗೋದಿಲ್ಲ. ಇದು ಅವರಿಗೆ ಒಂದು ಸ್ವಲ್ಪ ದುಡ್ಡು ಮಾಡಿಕೊಡ್ತದ, ಫೈನ್. ಬಟ್ ಜೆನ್ಯೂನ್ ಇದೆಯೋ ಇಲ್ಲೋ ಅಂತ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡಿ. ಸೊ ಅದಕ್ಕಿಂತ ಬೆಸ್ಟ್ ಅಂತ ನಾನು ಹೇಳ್ತೀನಿ, ಈ ಕೌನ್ಸಿಲಿಂಗ್ ಪ್ರೊಸೀಜರ್ ಆನ್ಲೈನ್ ಆಗಿದೆ. ಸೊ ಇಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ನೀವು ಮೊದಲೇ ನಾವು ಸ್ವಲ್ಪ ಹೋಮ್ವರ್ಕ್ ಮಾಡಿಕೊಂಡು, ಅಂದ್ರೆ ಒಂದು ಚಾಯ್ಸ್ ಆಫ್ ಲೀಸ್ಟ್ ಆಫ್ ಕಾಲೇಜಸ್ ಮಾಡಿಕೊಂಡು, ಯಾವ್ಯಾವ ಕಾಲೇಜ್ ನಿಮ್ಮ ಲಿಸ್ಟ್ ಒಳಗಿದೆ ಆ ಟೈಪ್ ಅದನ್ನ ಪ್ರಿಫರೆನ್ಸ್ ವೈಸ್ ಚಾಯ್ಸ್ ಫಿಲ್ಲಿಂಗ್ ಮಾಡಿ, ಯಾವ್ದಾದ್ರು ಸೈಬರ್ ಸೆಂಟರ್ಗೆ ಹೋಗಿ ಕುತ್ಕೊಂಡು ಸೊ ಅವರ ಹೆಲ್ಪ್ ತಗೊಂಡು ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಿ. ಅದಾದ್ಮೇಲೆ ರೌಂಡ್ 1, ರೌಂಡ್ 2, ರೌಂಡ್ 3 ಅಂತ ಆಗ್ತದೆ. ಸೊ ಅದರ ಬಗ್ಗೆ ನೀವು ಕರೆಕ್ಟ್ ಆಗಿ ಕುತ್ಕೊಂಡು ಮಾಡಿದ್ರು ಕೂಡ, ಯಾಕಂದ್ರೆ ಈಗ ನಿಮಗೆ ಬೇರೆ ಯಾವುದೇ ಕೆಲಸ ಇಲ್ಲ, ಬೆಳಗಿಂದ ಸಂಜೆವರೆಗೆ ಸ್ವಲ್ಪ ಕುತ್ಕೊಂಡು ಥಿಂಕ್ ಮಾಡಿ, ಅನಾಲಿಸಿಸ್ ಮಾಡಿ, ಒಂದ್ ಸ್ವಲ್ಪ ಐಡಿಯಾ ಪ್ಲಾನ್ ಮಾಡಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಸೀಟ್ ವಾಟ್ ಯು ಡಿಸರ್ವ್. ಇದರ ಬದಲಿ ಒಂದಷ್ಟು ಮಂದಿ 5,000, 10,000 ಕೂಡ ಚಾರ್ಜ್ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಲಾಸ್ಟ್ ರೌಂಡ್ ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿ ನನ್ನನ್ನ ಕೇಳಿದ್ರು. ನನಗೂ ಕೂಡ ಒಂದಷ್ಟು ಮಂದಿ ಕೇಳಿದ್ರು ಜೆನ್ಯೂನ್ ಆಗಿ. ಸೊ ಸರ್ ನಿಮ್ಗೆ ಏನ್ ಬೇಕಾದ್ರೂ ಅಂದ್ರೆ 5,000, 10,000 ಕೊಡ್ತೀನಿ ಸರ್, ನಿಮ್ ಫೀ ತಗೊಳ್ಳಿ, ನಾನು ಹೆಲ್ಪ್ ಮಾಡಿ ಅಂತ ಹೇಳಿ. ಬಟ್ ನಾನು ಫೀ ತಗೊಳ್ಳೋದಿಲ್ಲ, ಬಟ್ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು. ಸೊ ಹೇಗೆ ಮಾಡ್ತೀನಿ ಅಂತಂದ್ರೆ, ಪ್ರತಿಯೊಂದು ರೌಂಡ್ಗಿಂತ ಮುಂಚೆ ಏನೇನು ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಹೇಗೆ ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಆ ಟೈಪ್ ನೀವು ಮಾಡ್ತಾ ಹೋಗಿ, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ವೆರಿ ಗುಡ್ ಸೀಟ್ಸ್ ವಿಚ್ ಡಿಸರ್ವ್ ಯು. ಅದನ್ನ ಬಿಟ್ಟು ಕೌನ್ಸಿಲಿಂಗ್ ಪ್ರೊಸೀಜರ್ ಬಗ್ಗೆ ಈ ವರ್ಷ ಆನ್ಲೈನ್ ಇದೆಯಪ್ಪ, ಏನ್ ಮಾಡಬೇಕು ಇದ್ರ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂದ್ರೆ ಮೋಸ್ಟ್ ಆಫ್ ಯು, ಐ ನೋ, ನಿಮಗೆ ಕಂಪ್ಯೂಟರ್ ಅಂದ್ರೆ ಏನಂತ ಗೊತ್ತು, ಹೇಗೆ ಆಪರೇಟ್ ಮಾಡೋದು ಅಂತಾನು ಗೊತ್ತು. ಅದಕ್ಕೆ ಬೇರೆಯವರ ಹೆಲ್ಪ್ ತಗೊಸಿ ಒಂದು ಚಾಯ್ಸ್ ಫಿಲ್ಲಿಂಗ್ ಮಾಡೋದಕ್ಕೆ ಅಥವಾ ಒಂದು ಲೀಸ್ಟ್ ಮಾಡೋದಕ್ಕೆ ನಿಮ್ಮ ಮನೆಯಲ್ಲಿ ನಿಮ್ಮ ಬ್ರದರ್ಸ್, ಸಿಸ್ಟರ್ಸ್ ಆಲ್ರೆಡಿ ಆದವರು ಅಥವಾ ನಿಮ್ಮ ಕಲೀಗ್ಸ್ ಅಂದ್ರೆ ನಿಮ್ಮ ಲೆಕ್ಚರರ್ಸ್ ಇವ್ರದೆಲ್ಲ ಹೆಲ್ಪ್ ತಗೊಳ್ಳಿ. ಅದನ್ನು ಬಿಟ್ಟು 5,000 ಕೊಟ್ಟೆ, 500 ಕೊಟ್ಟೆ, 1,000 ರೂಪಾಯಿ ಕೊಟ್ಟು ಸುಮ್ಮನೆ ನಿಮ್ಮ ದುಡ್ಡನ್ನು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ದಟ್ ಈಸ್ ಚಾಯ್ಸ್ ಇಸ್ ಯುವರ್ಸ್. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ನನಗೆ ಬಹಳಷ್ಟು ಜನ ಕೇಳ್ತಾ ಇದ್ದೀರಿ, ಸರ್ ನಂದು ಇಷ್ಟು ಮಾರ್ಕ್ಸ್ ಬಿದ್ದಿದೆ, ಆಲ್ ಇಂಡಿಯಾ ರ್ಯಾಂಕ್ ಇಷ್ಟು ಬಂದಿದೆ, ನನಗೆ ಸೀಟ್ ಸಿಗ್ಬೋದಾ ಅಂತ ಹೇಳಿ. ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, ನಾನು ಹೇಳಿದ್ರು ಕೂಡ ನಿಮಗೆ ಸಮಾಧಾನ ಮಾಡೋ ಹಂಗೆ ಏನೋ ಒಂದು ಹೇಳ್ಬೋದು. ಅದರ ಬದಲಿಗೆ ಕಟ್ ಆಫ್ ಅನಲೈಸರ್ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಅದರ ಟೈಪ್ ಯೂಸ್ ಮಾಡ್ಕೊಳ್ಳಿ. ಅದು ಒಂದು MBBS ಅಲ್ಲಿ ಎಲ್ಲಾ ಕಾಲೇಜ್ ಇನ್ಕ್ಲೂಡಿಂಗ್ ಗವರ್ಮೆಂಟ್ ಅಂಡ್ ಪ್ರೈವೇಟ್ ಕಾಲೇಜಸ್ ಲಾಸ್ಟ್ ಇಯರ್ ಕಟ್ ಆಫ್ ಅನ್ನ ಕ್ಯಾಟಗರಿ ವೈಸ್ ಸಪರೇಟ್ ಮಾಡಿನೂ ಕೂಡ ನಿಮಗೆ ಹೇಳಿದ್ದೀನಿ.
ಸೊ ಅಷ್ಟೇ ನೀವೇನ್ ತಿಳ್ಕೋಬೇಕು ಅಂತಂದ್ರೆ ಲಾಸ್ಟ್ ಇಯರ್ 600ಗೆ ಸಿಕ್ಕಿರುವಂತಹ ಸೀಟು ಈ ವರ್ಷ 640ಗೆ ಅಲಾಟ್ ಆಗಬಹುದು. ಅಂದ್ರೆ ನನ್ನ ಲೆಕ್ಕದ ಪ್ರಕಾರ 35 to 40 ಪ್ಲಸ್ 40 ಪ್ಲಸ್ 35 ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಮಾರ್ಕ್ಸ್ ಈ ವರ್ಷ 650 ಇದ್ರೆ ನೀವೇನ್ ನೋಡ್ಬೇಕು, ಲಾಸ್ಟ್ ಇಯರ್ 610ಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿತ್ತು ಅನ್ನೋದನ್ನ ನೋಡಿ. ಅದರ ಪ್ರಕಾರ ನೀವು ಒಂದು ಲೀಸ್ಟ್ ಅನ್ನ ರೆಡಿ ಮಾಡ್ಕೋಬಹುದು, ರೈಟ್? ಸೊ ಮುಂದೆ ಹೇಳ್ತಾ ಹೋಗ್ತೀನಿ, ಮುಂದೆ ಅವ್ರ ನೋಟಿಫಿಕೇಶನ್ ಬಂದಂಗೆ. ಸೊ ನಿಮಗೆ ಯಾವುದೇ ರೀತಿ ಇಷ್ಟೇ ಕಾಲೇಜನ್ನ ಚಾಯ್ಸ್ ಫಿಲ್ಲಿಂಗ್ ಅಲ್ಲಿ ಫಿಲ್ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಯಾವುದೂ ರೂಲ್ಸ್ ಇರೋದಿಲ್ಲ. ನೀವು ಹಂಡ್ರೆಡ್ಸ್ ಆಫ್ ಕಾಲೇಜಸ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಆ ಟೈಪ್ ಅಲ್ಲಿ ಪ್ರಿಫರೆನ್ಸ್ ಪ್ರಕಾರ ಮಾಡ್ತಾ ಹೋಗಿ. ಅದು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಮುಂಬರುವ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ, ನಿಮಗೆ ಲೈಕ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಸೊ ಅದಕ್ಕೆ ನೀವೇನಾದ್ರೂ ಆ ರೀತಿ ನನಗೆ ಕಮೆಂಟ್ ಮಾಡಿದ್ರೆ, ಸಾರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಮೇ ನಾಟ್ ರಿಪ್ಲೈ ಯು ಅಷ್ಟೇ. ಸೊ ಯಾಕಂದ್ರೆ ಒಂದೊಂದ್ಸಾರಿ ಬಹಳ ಕಡಿಮೆ ಮಾರ್ಕ್ಸ್ ಬಂದಿರ್ತದೆ, ನಿಮಗೆ ಮುಖದ ಮೇಲೆ ಹೊಡೆದಂಗ ಅಂತ ಹೇಳ್ತೀವಲ್ಲ, ಡೈರೆಕ್ಟ್ ಹೇಳ್ಬೇಕಾಗ್ತದೆ ನಾನು ಇದು ಸಿಗೋದಿಲ್ಲ ಅಂತೇಳಿ. ಸೊ ಅದಕ್ಕೆ ನಾನು ನಿಮ್ಗೆ ಆ ರೀತಿ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಅಷ್ಟೇ, ವೆರಿ ಸಿಂಪಲ್. ಕಟ್ ಆಫ್ ಅನಲೈಸರ್ ಇದೆ, ನೋಡ್ಕೊಳ್ಳಿ. ಅಷ್ಟೇ ಹೇಳಿದ್ನಲ್ಲ, ಈ ವರ್ಷ ನಿಮ್ಮ 600 ಮಾರ್ಕ್ಸ್ ಇದ್ರೆ ನೀವು ಲಾಸ್ಟ್ ಇಯರ್ 570 ಅಥವಾ 560ಗೆ ಎಲ್ಲಿ ಸೀಟ್ ಸಿಕ್ಕಿತ್ತು ಆ ಕಾಲೇಜಲ್ಲಿ ನಿಮಗೆ ಈ ವರ್ಷ ಸಿಗ್ಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್, ಲಾಸ್ಟ್ ಇಯರ್ ಕಟ್ ಆಫ್ 500 ಇದ್ರೆ ಈ ವರ್ಷ ಅದು 540 ಆಗ್ಬಹುದು. ಆ ಟೈಪ್ ನೀವು ನೋಡ್ಕೊಳ್ಳಿ. ಸೊ ಆ ಟೈಪ್ ಅದನ್ನ ಅನಾಲಿಸಿಸ್ ಮಾಡ್ಕೊಳ್ಳಿ. ಇವತ್ತಿನ ವಿಷಯಕ್ಕೆ ಬರ್ತೀನಿ. ಸೊ ಈಗ ರಿಸಲ್ಟ್ ಬಂತು, ನೀಟ್ ಎಕ್ಸಾಮ್ ಮಾರ್ಕ್ಸ್ ಇದೆ. ಮುಂದೆ ಏನ್ ಮಾಡಬೇಕು ನಾನು ಹೇಳ್ಕೊಳ್ಳೋದು ಇಷ್ಟೇ. ದರ್ ಇಸ್ 2 ಟೈಪ್ಸ್ ಆಫ್ ಕೌನ್ಸಿಲಿಂಗ್ ಆಗ್ತದೆ. ಸೊ ದಟ್ ಈಸ್ ಫಸ್ಟ್ ಪಾಯಿಂಟ್. ವಾಟ್ ನೆಕ್ಸ್ಟ್ ಆಫ್ಟರ್ ರಿಸಲ್ಟ್? ಮುಂದಿರೋ ವಿಡಿಯೋ ನಂಬರ್ಸ್ ಬಗ್ಗೆ ನಾನು ಹೇಳ್ತೀನಿ. ಸೊ ಈಗ 2 ಟೈಪ್ ಕೌನ್ಸಿಲಿಂಗ್ ಆಗ್ತದೆ. ಒಂದು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಂತ ಹೇಳಿ 15% ಕೋಟಾ, 85% ಕೋಟಾ ಸ್ಟೇಟ್ ಕೌನ್ಸಿಲಿಂಗ್. ಸ್ಟೇಟ್ ಕೌನ್ಸಿಲಿಂಗ್ ನಮ್ದು KEA, ಕರ್ನಾಟಕ ಎಜುಕೇಶನ್ ಅಥಾರಿಟಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಅದೇ ಒಂದು ಅಥಾರಿಟಿ ಅಂಡರ್ ನಮ್ಮ MBBS ಮತ್ತು BDS, BAMS ಇವೆಲ್ಲ ಸೀಟ್ಸ್ ಗಳು ಕೂಡ ಹಂಚಿಕೆ ಆಗ್ತದೆ. ಬಟ್ ಅವರು ಕನ್ಸಿಡರ್ ಮಾಡೋದು ಸ್ಟೇಟ್, ದ ಕಂಟ್ರಿ, ಆಲ್ ಇಂಡಿಯಾ ರ್ಯಾಂಕ್ ಓನ್ಲಿ. ನೆನ್ಪಿಟ್ಕೊಳ್ಳಿ, ದೇ ವಿಲ್ ಕನ್ಸಿಡರ್ ಓನ್ಲಿ ಆಲ್ ಇಂಡಿಯಾ ರ್ಯಾಂಕ್ಸ್. ನಿಮಗೆ ರ್ಯಾಂಕ್ ನಿಮ್ಮ ಆ ಒಂದು ಶೀಟ್ ಒಳಗೆ ನಿಮಗೆ ಬಂದಿರಬಹುದು. ಸೊ ಯು ಮೇ ಹ್ಯಾವ್ ಸೀನ್ ಆಲ್ ಇಂಡಿಯಾ ರ್ಯಾಂಕ್ ಬೇರೆ, ಕೆಟಗರಿ ವೈಸ್ ರ್ಯಾಂಕ್ ಬೇರೆ ಅಂತ ಇದೆ. ಕೆಟಗರಿ ವೈಸ್ ರ್ಯಾಂಕ್ ನಿಮ್ಗೆ ಅಷ್ಟೊಂದು ಹೆಲ್ಪ್ ಆಗೋದಿಲ್ಲ. ಆಲ್ ಇಂಡಿಯಾ ರ್ಯಾಂಕ್ ಅನ್ನು ನೋಡ್ಕೊಳ್ಳಿ, ಅದ್ರ ಪ್ರಕಾರ ಸೀಟು ಅಲಾಟ್ ಆಗ್ತದೆ. ಬಟ್ ನಾ ಹೇಳಿದ್ನಲ್ಲ, ಆಲ್ ಇಂಡಿಯಾ ರ್ಯಾಂಕ್ ಈ ವರ್ಷ ಜಾಸ್ತಿ ಆಗಿದೆ. ಹೇಗೆ ಜಾಸ್ತಿ ಆಗಿದೆ? ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ, ಫಸ್ಟ್ ಅದನ್ನ ಕೇಳ್ಕೊಂಡ್ಬಿಡಿ. ಈಗ ನೋಡಿ, 2019ದಲ್ಲಿ more than 650. So 2019 ಅಲ್ಲಿ more than 650 1020 ಸ್ಟೂಡೆಂಟ್ಸ್ ಇದ್ರು. 1020 ಸ್ಟೂಡೆಂಟ್ಸ್ ಇದ್ರು. ಇದಕ್ಕೊಂದು 10-20 ಜಾಸ್ತಿ ಹೆಚ್ಚು ಕಡಿಮೆ ಆಗಿರ್ಬೋದು, ನಾನು ಡಾಟಾವನ್ನ ತಗೊಳ್ಬೇಕಾದ್ರೆ. ಫೈನ್, 1020. ಬಟ್ ಈ ವರ್ಷ 2130 ಸ್ಟೂಡೆಂಟ್ಸ್ ಆರ್ದೆ. ಅಂದ್ರೆ 30 ರ್ಯಾಂಕ್ಸ್ ಆರ್ದೆ ಅಂದ್ರೆ ಸ್ಟೂಡೆಂಟ್ಸ್ ಆರ್ದೆ. 1 ರ್ಯಾಂಕ್ ಇಸ್ ಗುಡ್, 1 ಸ್ಟೂಡೆಂಟ್ ಕೊಡ್ತಾರೆ, ಹೌದಾ? ಸೊ 650 ಎಬೋ ಲಾಸ್ಟ್ ಇಯರ್ 1020 ಇದ್ರೆ ಈ ವರ್ಷ 2130. 625 ಅಬೌವ್ 3450 ಇದ್ರೆ ಈ ವರ್ಷ 9500 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅಂದ್ರೆ ಫಾರ್ ಎಕ್ಸಾಂಪಲ್ 626 ಮಾರ್ಕ್ಸ್ ಇದೆ, ಹೌದಾ? ಸೊ ಅದು ಲಾಸ್ಟ್ ಇಯರ್ ನೋಡಿದ್ರೆ 3120 ಲೈಕ್ ದಟ್ ದ ರ್ಯಾಂಕಿಂಗ್ ವಾಸ್ ದೇರ್. ಈ ವರ್ಷ ಅದೇ ರ್ಯಾಂಕಿಂಗ್ 9730 ಆಗಿದೆ. ಅಂದ್ರೆ ಮೀನಿಂಗ್ ಏನು? 625 ಅಬೌವ್ 9500 ಸ್ಟೂಡೆಂಟ್ಸ್ ಇದ್ದಾರೆ, ರೈಟಾ? ಸೊ ಹಿಯರ್ ಅಂಡ್ ದೇರ್ ಪ್ಲಸ್ 200-100 ಆಡ್ ಮಾಡ್ಕೊಳ್ಳಿ, ಬೇಜಾರಿಲ್ಲ. ಮೋರ್ ದನ್ 600 7900 ಸ್ಟೂಡೆಂಟ್ಸ್ ಇದ್ರು ಲಾಸ್ಟ್ ಇಯರ್. ಇದರಲ್ಲಿ ಈ ವರ್ಷ 20,000 ಸ್ಟೂಡೆಂಟ್ಸ್ ಇದ್ದಾರೆ. ನೋಡಿ, 20,000 ಸ್ಟೂಡೆಂಟ್ಸ್ ಇದ್ದಾರೆ. ಇದೇನ್ ನಂಬರ್ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 20,000 ಸ್ಟೂಡೆಂಟ್ಸ್ ಆರ್ ದೇರ್. ಲಾಸ್ಟ್ ಇಯರ್ ಎಷ್ಟಿತ್ತು? 7900. ಈಗ ಮೋರ್ ದನ್ 550 ನೋಡಿ, 24,100 ಸ್ಟೂಡೆಂಟ್ಸ್ ಇದ್ರು ಲಾಸ್ಟ್ ಇಯರ್. ಅಂದ್ರೆ 100 ರ್ಯಾಂಕ್ಸ್ ಅಷ್ಟು ಮಾರ್ಕ್ಸ್ ಒಳಗೆ ಅಲಾಟ್ ಆಗಿತ್ತು. ಈ ವರ್ಷ ನೋಡಿ ಆಲ್ಮೋಸ್ಟ್ ಡಬಲ್, 48,767 ರ್ಯಾಂಕ್ಸ್ ಆರ್ ಅಲಾಟೆಡ್, ಮೋರ್ ದನ್ 550. ಸೊ ಇದು ಅಲಾರಾಮಿಂಗ್ ನಮಗೆ, ಹೌದಾ? ಮೋರ್ ದನ್ 550, 48,767 ಸ್ಟೂಡೆಂಟ್ಸ್ ಅಲಾಟ್ ಆಗಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದಿಲ್ಲ ಅಂತ ಹೇಳೋದು, ಬಟ್ ಅಪ್ರಾಕ್ಸಿಮೇಟ್ಲಿ ರೈಟ್. ಅಂದ್ರೆ ಮೀನಿಂಗ್ ಏನು? ಆಲ್ಮೋಸ್ಟ್ ಎಲ್ಲಾ ಕಡೆ ಡಬಲ್ ಆಗಿದೆ, ಡಬಲ್ಗಿಂತ ಜಾಸ್ತಿ ಆಗಿದೆ ಒಂದೊಂದ್ ಕಡೆ, ಹೌದಾ? ಇಲ್ಲಿ ನೋಡಿ ತ್ರಿಬಲ್ ಆಗಿದೆ ಇಲ್ಲಿ. ಫೈನ್. ಬಟ್ ಈ ಒಂದಷ್ಟು ಮಾರ್ಕ್ಸ್ ನೋಡಿ ನಾವು ಬರೆಯೋ ಅವಶ್ಯಕತೆ ಇಲ್ಲ. ನಾ ಹೇಳಿದ ಕರ್ನಾಟಕ ಸ್ಟೂಡೆಂಟ್ಸ್ ಕರ್ನಾಟಕದವರಿಗೆ ಒಂದು ಹ್ಯಾಪಿ ನ್ಯೂಸ್ ಅನ್ನು ಕೊಡ್ತೀನಿ ಅಂತೇಳಿ, ವೇಟ್ ಫಾರ್ ದಟ್.
ಸೊ ಇದರಲ್ಲಿ ಇದು ನಮ್ಮ ಒಂದು ರ್ಯಾಂಕಿಂಗ್ಸ್. ಡೆಫಿನೆಟ್ಲಿ ಇದು ಎಲ್ಲರಿಗೂ ಹೆಲ್ಪ್ ಅಫೆಕ್ಟ್ ಆಗ್ತದೆ, ನಾನು ಒಪ್ಕೋತೀನಿ. ಬಟ್ ನಮಗ ಒಂದು ಸಂಬಂಧಪಟ್ಟಿರೋದಂತ ನಾವೇನ್ ಹೇಳ್ತೀವಲ್ವಾ, ಅದು ಯಾವುದು ಅಂತಂದ್ರೆ ಕರ್ನಾಟಕದಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಬರೆದಿದ್ದಾರೆ, ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಂದ್ರೆ ಕ್ವಾಲಿಫೈ ಆಗಿದ್ದಾರೆ. ಸೊ ಗೊತ್ತಿರಲಿ, ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂದ್ರೆ 50th ಪರ್ಸೆಂಟೈಲ್ ಫಾರ್ GM ಅಂದ್ರೆ ಅನ್ರಿಸರ್ವ್ಡ್ ಕ್ಯಾಟಗರಿ, UR ಅಂತ ಏನ್ ಹೇಳ್ತೀವಿ, ಹೌದಾ. ಸೊ 147 ಮಾರ್ಕ್ಸ್ ಗಿಂತ ಜಾಸ್ತಿ ಬಂದವರಿಗೆ ಸೊ ಕ್ವಾಲಿಫೈಡ್ ಅಂತ ಕೊಟ್ಟಿದ್ದಾರೆ. ಫಾರ್ SC ST ಆಗಲಿ ಅಥವಾ OBC ಆಗಲಿ ಉಳಿದಂತ ಕ್ಯಾಟಗರಿ ಅವರಿಗೆ 113 ಮಾರ್ಕ್ಸ್ ಇದೆ. 113 ಮೇಲೆ ಬಿದ್ದವರೆಲ್ಲ ಕ್ವಾಲಿಫೈಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅದನ್ನು ನಾನು ಹೇಳ್ತಾ ಇದ್ದೀನಿ, ಹೌದಾ. ಸೊ ಅದರ ಪ್ರಕಾರ ನೋಡಿದ್ರೆ ಇದು ರ್ಯಾಂಕಿಂಗ್ಸ್, ಆಲ್ ಇಂಡಿಯಾ ರ್ಯಾಂಕಿಂಗ್ಸ್ ಅಲಾಟ್ ಆಗಿತ್ತು. ಫೈನ್. ಸೊ ಈಗ ಕರ್ನಾಟಕದಲ್ಲಿ ನಮಗೆ ಅಫೆಕ್ಟ್ ಆಗೋದು, ರಿಮೆಂಬರ್, ಕರ್ನಾಟಕ ಸ್ಟೇಟ್ ರ್ಯಾಂಕ್. ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಸೊ ವಾಟ್ ನೆಕ್ಸ್ಟ್ ಆಫ್ಟರ್ ರಿಸಲ್ಟ್? ಎಸ್, ಸೊ ಏನ್ ಮಾಡ್ತೀವಿ ಈಗ ಮಾಡ್ತಾರೆ ಅಂತಂದ್ರೆ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಇನ್ನೊಂದು ನೋಟಿಫಿಕೇಶನ್ ಕೊಡ್ತಾರೆ. ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಆಲ್ರೆಡಿ CET ಅನ್ನ ಬರೆದಿರುವಂತ ಸ್ಟೂಡೆಂಟ್ಸ್ಗೆ ರಿಮೆಂಬರ್ ಅಲ್ಲಿ ನಿಮ್ಮ ನೀಟ್ ರೋಲ್ ನಂಬರ್ ಅನ್ನ ಆಡ್ ಮಾಡಿ ಅಂತ ಕೇಳ್ತಾರೆ. ಒಂದು ಆಡ್ ಮಾಡಿಬಿಟ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅವರೇ ಕಲೆಕ್ಟ್ ಮಾಡ್ಕೊಂಡು ಬಿಡ್ತಾರೆ. ಸೆಕೆಂಡ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಇರ್ತಾರೆ, ಅವರು CET ಅನ್ನ ಬರೆದಿರೋದಿಲ್ಲ, ಡೈರೆಕ್ಟ್ ನೀಟ್ ಎಕ್ಸಾಮ್ ಅನ್ನ ಬರೆದಿರ್ತಾರೆ. ಅಂತ ಸ್ಟೂಡೆಂಟ್ಸ್ಗೆ ಇನ್ನೊಂದು ನೋಟಿಫಿಕೇಶನ್ ಕೊಡ್ತಾರೆ, ನೀವು ನೀಟ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕು. ಅದಕ್ಕೊಂದು ಪರ್ಟಿಕ್ಯುಲರ್ ಫೀಸ್ ಇರ್ತದೆ, ಆ ಫೀಸ್ ತುಂಬಿ ನೀಟ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕು. ಈಗ ಮೊನ್ನೆ ತಾನೇ ಆರ್ಕಿಟೆಕ್ಚರ್ ಕೂಡ ಹಾಗೆ ಮಾಡಿದ್ರು, ಹೌದಾ. ಯಾರ್ಯಾರು CET ಎಕ್ಸಾಮ್ ಫಾರ್ಮ್ ತುಂಬಿದ್ರು ಅವರಿಗೆ ಆರ್ಕಿಟೆಕ್ಚರ್ ಮತ್ತೆ ತುಂಬಿ ಅಂತ ಹೇಳಿಲ್ಲ, ಓನ್ಲಿ ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡಿ ಅಂತ ಹೇಳಿದ್ರು. ನೆಕ್ಸ್ಟ್, ಯಾರ್ಯಾರು CET ಎಕ್ಸಾಮ್ ಅನ್ನ ಫಿಲ್ ಮಾಡಿಲ್ಲ ಫಾರ್ಮ್ ಅನ್ನ, ಡೈರೆಕ್ಟ್ ನಾಟಾ ಎಕ್ಸಾಮ್ ಬರೆದು ಆರ್ಕಿಟೆಕ್ಚರ್ ನ ಬರೆದಿದ್ದಾರೆ JE ಎಕ್ಸಾಮ್ ಪೇಪರ್ 2 ನ, ಅಂತವರಿಗೆ ಒಂದಷ್ಟು ಫೀ 1500 ಎಷ್ಟೋ ಒಂದು ಫೀ ಇತ್ತು, ಆ ಫೀ ಅನ್ನ ಫಿಲ್ ಮಾಡಿ ನಿಮ್ಮ ಒಂದು ಫಾರ್ಮ್ ಅನ್ನು, ಆವಾಗ ನೀವೇನು CET ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ಮ್ ತುಂಬಿದ್ರಲ್ಲ ಅದೇ ರೀತಿ ಆರ್ಕಿಟೆಕ್ಚರ್ ಫಾರ್ಮ್ ಫಿಲ್ ಮಾಡಿ ಅಂತ ಹೇಳಿದ್ರು. ಸೊ ಅದನ್ನ ಫಿಲ್ ಮಾಡಿದ್ರಿ, ಹೌದಾ. ಒಂದಷ್ಟು ಸ್ಟೂಡೆಂಟ್ಸ್ ಗೊತ್ತಿದೆ. ಅದೇ ರೀತಿ ಏನ್ ಮಾಡ್ತಾರೆ ಈಗ ನೀಟು, ನೀವು ಯಾರು ಆಲ್ರೆಡಿ CET ಅನ್ನ ಬರೆದಿಲ್ಲ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಯಾರು ಆಲ್ರೆಡಿ CET ಅನ್ನ ಬರೆದಿಲ್ಲ, ಡೈರೆಕ್ಟ್ ನೀಟ್ ಅನ್ನ ಬರೆದಿದೆ. ಈಗ CET ಬರೆದವರಿಗೆ ನೀವು ಆಲ್ರೆಡಿ ನಿಮ್ಮ CET ಅಪ್ಲಿಕೇಶನ್ ಫಾರ್ಮ್ ತುಂಬಿದಿರಿ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದಿರಿ, ವೆರಿಫಿಕೇಶನ್ ಮಾಡುತ್ತಾರೆ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮಗೆ ನೀಟಿಯು ಕೂಡ ಅಪ್ಲೈ ಮಾಡಿಬಿಡುತ್ತಾರೆ. ಯಾರು CET ತುಂಬಿಲ್ಲ ಅಥವಾ CET ಇದ್ರೂ ಕೂಡ ನಾನು CET ಹೋಗೋದಿಲ್ಲ ಅಂತ ಹೇಳಿ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಿಲ್ಲ, ಅಂಥವರಿಗೆ ಇನ್ನೊಂದು ಅವಕಾಶವನ್ನ ನೀಟ್ಗೋಸ್ಕರ ಕೊಡ್ತಾರೆ. ಯಾರು CET ಅನ್ನ ಫಿಲ್ ಮಾಡಿಲ್ಲ ಮತ್ತೆ CET ಫಿಲ್ ಮಾಡಿ ಎಕ್ಸಾಮಿನೇಷನ್ ಬರೆದ್ರು ಕೂಡ ನಾನು ನೀಟೇ ಮಾಡೋಣ ಅಂತ ಕನ್ಫರ್ಮ್ ಇದ್ದವ್ರು 100%, ಅಂಥವರಿಗೆ ಇನ್ನೊಂದು ನೋಟಿಫಿಕೇಶನ್ ಬಿಡ್ತಾರೆ. ಅದರಲ್ಲಿ ಏನ್ ಮಾಡಬೇಕು ಅಂತಂದ್ರೆ ನಿಮ್ಮ ಪ್ರತಿಯೊಂದು ಎಲ್ಲ ರೀತಿ ಎಲ್ಲ ಕ್ಯಾಟಗರಿ ಎಲ್ಲ ಕೇಳ್ತಾರೆ ಅವರು, ನೀವೇನು ಅಪ್ಲಿಕೇಶನ್ ಫಾರ್ಮ್ ಹಾಕಿದ್ರಲ್ಲ CETಗೆ ಅದೇ ರೀತಿ ಎಲ್ಲ ಫಿಲ್ ಮಾಡಬೇಕು. ಅದಕ್ಕೆ ಪರ್ಟಿಕ್ಯುಲರ್ ಫೀಸ್ ಇರ್ತದೆ, ಅದನ್ನ ಫಿಲ್ ಮಾಡಬೇಕು. ನೀಟ್ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಂತನೂ ಕೇಳಬಹುದು, ಅದನ್ನು ಎಂಟ್ರಿ ಮಾಡಬೇಕು. ಮತ್ತೆ ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡಬೇಕು. ಇವೆಷ್ಟು ಆದ್ಮೇಲೆ ಒಂದು ಕರ್ನಾಟಕ ಸ್ಟೇಟ್ ಸೀರಿಯಲ್ ನಂಬರ್ ಕೊಡ್ತಾರೆ. ಅದನ್ನ ನಾನು ಕರ್ನಾಟಕ ಸ್ಟೇಟ್ ರ್ಯಾಂಕಿಂಗ್ ಅಂತ ಹೇಳೋದಿಲ್ಲ, ಕರ್ನಾಟಕ ಸ್ಟೇಟ್ ಸೀರಿಯಲ್ ನಂಬರ್ ನ ಕೊಡ್ತಾರೆ. ಸೊ ಆ ಪೈಕಿ ಆ ಸೀರಿಯಲ್ ನಂಬರ್ ಪ್ರಕಾರ ನಿಮ್ಮ ಕೌನ್ಸಿಲಿಂಗ್ ನಡೆಯೋದಿಲ್ಲ. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ನಿಮ್ಮ ಕೌನ್ಸಿಲಿಂಗ್ ಆಗೋದು ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಆಲ್ ಇಂಡಿಯಾ ರ್ಯಾಂಕ್. ಬಟ್ ಆ ಸೀರಿಯಲ್ ನಂಬರ್ ನಮಗೆ ಯಾಕೆ ಹೆಲ್ಪ್ ಆಗ್ತದ ಅಂತಂದ್ರೆ ಒಂದು ಅನಾಲಿಸಿಸ್ ಸಿಗ್ತದೆ ನಿಮಗೆ. 625 ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ನಾ ಹೇಳಿದೆ 625 3450 ಇತ್ತು, ಈ ವರ್ಷ 9500 ಇದೆ ಅಂತ ಹೇಳಿ. ಈ ವರ್ಷ 9500ದಲ್ಲಿ ಆಲ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ನಿಮಗೊಂದು ಗೊತ್ತಾಗ್ತದೆ, ಐಡಿಯಾ. ಸೊ ನಿಮಗೊಂದು ಐಡಿಯಾ ಬರ್ತದೆ. ಆ ಪೈಕಿ ಡಿಪೆಂಡಿಂಗ್ ಆನ್ ದಟ್ ಒನ್ ರಿಮೆಂಬರ್, ಸೊ ನೀವೊಂದು ಪ್ಲಾನ್ ಮಾಡ್ಕೋಬಹುದು. ಅದು ಹೇಗೆ ಮಾಡಬೇಕು, ಏನ್ ಮಾಡಬೇಕು ಅಂತ ಹೇಳಿ ಮುಂದಿನ ಆ ಒಂದು ನೋಟಿಫಿಕೇಶನ್ ಬಂದ ಮೇಲೆ ಇನ್ನೊಂದು ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಸೊ ಅದಾದ್ಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ ಸಪರೇಟ್ ಆಗಿ, ನೀಟ್ದವರಿಗೆ ಮಾತ್ರ, ಅಂದ್ರೆ CET ಮಾಡೋದವರಿಗೆ ಬೇಡ. CET ಎಕ್ಸಾಮ್ ಬರೀದೇನೆ ನೀಟ್ ಅಷ್ಟೇ ಬರೆದವರಿಗೆ ಅಪ್ಲೋಡ್ ಮಾಡಬೇಕು, ವೆರಿಫಿಕೇಶನ್ ಆಗ್ತದೆ. ಅದಾದ್ಮೇಲೆ ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ. ಈಗ ಸಿಂಪಲ್ ಡೌಟ್ ಹೇಳ್ತೀರಿ ನೀವು, ಸರ್ ನಂದು CET ಕೌನ್ಸಿಲಿಂಗ್ ಇದೆ, CET ಯಲ್ಲಿ ಒಂದು ಇಂಜಿನಿಯರಿಂಗ್ ಸೀಟ್ ಸಿಗ್ತದೆ, ನಾ MBBS ಮಾಡ್ಬೇಕಂತ ಇದ್ದೀನಿ, ಇದನ್ನ ಸಿಗ್ತದೆ ಅಂತ ಹೇಳಿ ಅದನ್ನ ಬಿಟ್ಕೊಂಡ್ರೆ ಅದು ಹೋಯ್ತು ಇದು ಹೋಯ್ತು ಅಂತಂದ್ರೆ ಏನು ಆಗ್ಬೇಕು? ಸೊ ಅದಕ್ಕೆ ಏನ್ ಮಾಡ್ತಾರೆ KEAದವರು, ನೆನ್ಪಿಟ್ಕೊಳ್ಳಿ, ಈಗ ಒಂದು ಡೇ CET ಫಸ್ಟ್ ರೌಂಡ್ ಇದ್ರೆ ಇನ್ನೊಂದು ದಿವಸ ಮೆಡಿಕಲ್ ಫಸ್ಟ್ ರೌಂಡ್ ಇರ್ತದೆ, ಹೌದಾ, MBBS ಫಸ್ಟ್ ರೌಂಡ್ ಇರ್ತದೆ. ಈ ರೌಂಡ್ ಅಲ್ಲಿ ನಿಮಗೆ ಸೀಟ್ ಸಿಕ್ಕರೂ ಕೂಡ ಆ ರೌಂಡ್ ಆಗೋ ತನಕ ನಿಮಗೆ ಒಂದು ಲಾಸ್ಟ್ ಡೇಟ್ ಕೊಟ್ಟಿರೋದಿಲ್ಲ.
ಆ MBBS ಫಸ್ಟ್ ರೌಂಡ್ ಆಗೋ ತನಕ ನಿಮ್ಗೆ ಲಾಸ್ಟ್ ಡೇಟ್ ಅನ್ನ ಇರೋದಿಲ್ಲ. ಸೊ MBBS ಫಸ್ಟ್ ರೌಂಡ್ ಆದ್ಮೇಲೆ ನಿಮ್ಗೊಂದು ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ. ನಿಮ್ಗೆ ಈ ಸೀಟ್ ಬೇಕು ಆ ಸೀಟ್ ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇದು ಒಂದೇ KE ಅಂಡರ್ ಆಗಿರೋದಕ್ಕೆ ನಮಗೆ ಪ್ರಾಬ್ಲಮ್ ಇಲ್ಲ. ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋತೀರಿ, ಯಾವ್ದು ಬೇಡ ಅಂದ್ರೆ ರೌಂಡ್ 2 ಹೋಗ್ತೀರಿ, ರೌಂಡ್ 3 ಹೋಗ್ತೀರಿ. ಹೀಗೆ ಅದಕ್ಕೆ ನಿಮ್ಮ ಡೌಟ್ಸ್ ಏನಿದೆ ಸರ್, CET ಅಲ್ಲಿ ರ್ಯಾಂಕ್ ಅಲ್ಲಿ ನನಗೆ ಸೀಟ್ ಸಿಗ್ಬೋದು, ಇಲ್ಲಿ ನನಗೆ ಸೀಟ್ ಸಿಗ್ಬೋದು, ಆದ್ರೆ ಎರಡೂ ಬೇರೆ ಬೇರೆ ಆದ್ರೆ ಇದು ಎಲ್ಲ ಮುಗಿದ ಮೇಲೆ ಅದು ಆದ್ರೆ ಏನ್ ಮಾಡೋದು? ಹಾಗಾಗೋದಿಲ್ಲ. ನೆನ್ಪಿಟ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ CET ಕೌನ್ಸಿಲಿಂಗ್ ಆಗ್ತದೆ ಅಥವಾ MBBS ಆಗ್ಬೋದು, ಅದಾದ್ಮೇಲೆ ಫಸ್ಟ್ ರೌಂಡ್ ಇದಾಗ್ತದೆ, ಇದು ಫಸ್ಟ್ ರೌಂಡ್ ಆದ್ಮೇಲೆ ಸೆಕೆಂಡ್ ರೌಂಡ್ ಅದಾದ್ರೆ ಸೆಕೆಂಡ್ ರೌಂಡ್ ಇದಾಗ್ತದೆ ನೆಕ್ಸ್ಟ್. ಈ ರೀತಿ they will never do it like first, second, third round engineering is over, first, second, third round after that NEET is over. No, they will not do like that. So remember that. ಯಾಕಂದ್ರೆ ಎರಡೂ ಕೂಡ KE ಅಂಡರ್ ಬರೋದಕ್ಕೆ. ಇದು ವಾಟ್ ನೆಕ್ಸ್ಟ್ ಆಫ್ಟರ್ ರಿಸಲ್ಟ್. ಸ್ವಲ್ಪ ದಿನ ವೇಟ್ ಮಾಡಿ, ಸ್ವಲ್ಪ ಕೂಲ್ ಆಗಿ ರಿಫ್ರೆಶ್ ಆಗಿ, ನೀಟ್ ಏನೇನ್ ರಿಸಲ್ಟ್ ಬಂದಿದೆ, ಬೆಸ್ಟ್ ರಿಸಲ್ಟ್ ಬಂದವರು ವೇಟ್ ಫಾರ್ ದ ಕೌನ್ಸಿಲಿಂಗ್, ಸೆಕೆಂಡ್ ಕಡಿಮೆ ಬಂದವರು ಸ್ವಲ್ಪ ಥಿಂಕ್ ಮಾಡಿ ಏನೇನ್ ತಪ್ಪಾಗಿದೆ ಅಂತ ಹೇಳಿ. ಲಾಂಗ್ ಟರ್ಮ್ ಏನಾದ್ರು ತಗೊಳ್ಳೋರಿದ್ರೆ ಸ್ವಲ್ಪ ಯೋಚನೆ ಮಾಡಿ, ಬಟ್ ಕೌನ್ಸಿಲಿಂಗ್ ಅಲ್ಲಿ ಡೆಫಿನೆಟ್ ಆಗಿ ಇನ್ವಾಲ್ವ್ ಆಗಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಕೊನೆ ರೌಂಡ್ ವರೆಗೂ ಇನ್ವಾಲ್ವ್ ಆಗಿ. ಒಂದೊಂದ್ಸರಿ ಏನಾಗ್ತದೆ, ಈ ಮಾಪ್ ಅಪ್ ರೌಂಡ್ ಅಂತ ಇರ್ತದೆ. ಮಾಪ್ ಅಪ್ ರೌಂಡ್ ಅಂತಂದ್ರೆ ನಿಮ್ಮ ಸೀಟ್ಸ್ ಯಾರೋ ಒಬ್ರು ಸೀಟ್ ಇನ್ನು ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅಂತಹ ಬಿಟ್ಟು ಹೋಗಿರುವಂತಹ ಸೀಟ್ಸ್ ಅನ್ನ ನಿಮಗೆ ಕೊಡ್ತಾರೆ. ಬಿಟ್ಟು ಹೋಗ್ಲೇಬೇಕಂತ ಏನಿಲ್ಲ, ಒಂದಷ್ಟು ಜನ ಬಿಟ್ಟು ಹೋಗ್ತಾರೆ, ಅಂತ ಸೀಟ್ ಅನ್ನು ನಿಮಗೆ ಕೊಡ್ತಾರೆ. ಲಾಸ್ಟ್ ಇಯರ್ ಒಂದಷ್ಟು 350, 400 GM ಇದ್ದವರಿಗೂ ಕೂಡ ಸೀಟ್ ಸಿಕ್ಕಿರುವಂತಹ ಉದಾಹರಣೆಗಳು ನಮ್ಮ ಹತ್ರ ಇವೆ. ಸೊ ಅದಕ್ಕೆ ಡೋಂಟ್ ಲೂಸ್ ಹೋಪ್. ಲಾಸ್ಟ್ ವರೆಗೂ ವೇಟ್ ಮಾಡಿ. ಆಲ್ರೆಡಿ ನೀವಂತೂ ಕಡಿಮೆ ಮಾರ್ಕ್ಸ್ ಬಿದ್ದಿದೆ ಅಂತೇಳಿ ಒಂದು ಡಿಸಿಷನ್ ತಗೊಂಡಿದ್ದೀರಿ, ಲಾಂಗ್ ಟರ್ಮ್ ಮಾಡಬೇಕು ಅಂತ ಹೇಳಿ, ಹೌದಾ? ಸೊ ಅದ್ರ ಜೊತೆಗೆ ಕೌನ್ಸಿಲಿಂಗ್ ಅಲ್ಲೂ ಇನ್ವಾಲ್ವ್ ಆಗಿ, ಇದು ಸಿಕ್ತು ಬೆಸ್ಟ್ ವಿಲ್ ಗೋ. ಇಲ್ಲ ಲಾಂಗ್ ಟರ್ಮ್ ಆಪ್ಷನ್ ಅಂತ ತಗೊಂಡಿದೀವಿ ಆಲ್ರೆಡಿ, ಲಾಂಗ್ ಟರ್ಮ್ ಅನ್ನ ಕರೆಕ್ಟ್ ಆಗಿ ಕುತ್ಕೊಂಡು ಓದೋಣಂತೆ. ಸೊ ವಿಲ್ ಡೂ ಅವರ್ ಬೆಸ್ಟ್. ಸೊ ಈ ರೀತಿ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇಷ್ಟಾದ್ಮೇಲೆ ಸೊ ರಿಮೆಂಬರ್, ನೆಕ್ಸ್ಟ್ ನಾನು ನಿಮ್ಗೊಂದು ಇಂಪಾರ್ಟೆಂಟ್ ಖುಷಿಯ ವಿಚಾರವನ್ನು ಹೇಳ್ತೀನಿ ಅಂತ ಅದೇ. ಲೆಟ್ಸ್ ಗೋ ಫಾರ್ ದಟ್. ಎಸ್ ನೋಡಿ, ಕರ್ನಾಟಕ ಸ್ಟೇಟ್ ಅಲ್ಲಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಅಪಿಯರ್ಡ್ ಫಾರ್ 2019 ಎಷ್ಟಿತ್ತು? 1,02,735. ಈ ವರ್ಷ ಹೇಳ್ಬೋದು ನೀವು, ಸೊ ಅದಕ್ಕಿಂತ ಜಾಸ್ತಿ ಜನ ಕುತ್ಕೊಂಡಿದಾರಲ್ವಾ? ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ 1,18,978 ಅಪಿಯರ್ಡ್. ನಾನು ರಿಜಿಸ್ಟರ್ಡ್ ಬಗ್ಗೆ ಹೇಳ್ತಾ ಇಲ್ಲ. ಅಪಿಯರ್ಡ್ 1,02,735 ಇದ್ರೆ 1,18,978 ಇತ್ತು, ರೈಟ್? ಸೊ ಈಗ ನೋಡಿ, ಕ್ವಾಲಿಫೈಡ್ ಲಾಸ್ಟ್ ಇಯರ್, ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ನಮಗೆ ಖುಷಿ ಆಗುವಂತಹ ವಿಚಾರ. ಕ್ವಾಲಿಫೈಡ್ ಲಾಸ್ಟ್ ಇಯರ್ 64,982. ಹೌದಾ? ಈ ವರ್ಷ ಕ್ವಾಲಿಫೈ ಆದವರು ನೋಡಿ ಆಲ್ಮೋಸ್ಟ್ 9,000 ಲೆಸ್, 55,009, ಅರೌಂಡ್ 10,000 ಅಂತ ಹೇಳ್ಬೋದು, ಹೌದಾ? ಸೊ 10,000 ಲೆಸ್, 55,000. ಇಲ್ಲಿ 65,000 ಅಂತ ಅನ್ಕೊಡ್ರಿ, ಇನ್ನೊಂದು 18 ಸೀಟ್ಸ್ ಬೇಕು ನಮಗೆ. ಸೊ 55,009 ಅಂದ್ರೆ ಡಿಫರೆನ್ಸ್ ಏನು? ಆಲ್ಮೋಸ್ಟ್ ಈಕ್ವಲ್ ಟು 10,000, ಹೌದಾ? 55 to 65, 10,000. ದಿಸ್ ಇಸ್ ಅ ವೆರಿ ಬಿಗ್ ನಂಬರ್. ನೆನ್ಪಿಟ್ಕೊಳ್ಳಿ, ವೆರಿ ಬಿಗ್ ನಂಬರ್. ಅಂಡ್ ನೀವು ಖುಷಿ ಆಗೋದಕ್ಕೆ ಇಷ್ಟು ರೀಸನ್ಗಳು ಸಾಕು. ಯಾಕೆ ಹೇಳ್ತೀನಿ ನೋಡಿ. ಲಾಸ್ಟ್ ಇಯರ್ 64,982 ಇತ್ತು, ಹೌದಾ? ಈ ವರ್ಷ 55,009 ಕ್ವಾಲಿಫೈಡ್ ಸ್ಟೂಡೆಂಟ್ಸ್ ಕಡಿಮೆ ಇದ್ದಾರೆ. ಡೆಫಿನೆಟ್ಲಿ ಈ ವರ್ಷ ನೀವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಆಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಏನು? ಸೊ ಲಾಸ್ಟ್ ಇಯರ್ ಗಿಂತ ಈ ವರ್ಷ ಓವರ್ ಆಲ್ ರ್ಯಾಂಕಿಂಗ್ ಜಾಸ್ತಿ ಆಗಿದೆ. ಅದನ್ನ ಹೇಳಿದ್ನಲ್ಲ, ಈಗ ನಮಗೆ ಕರ್ನಾಟಕ ಸ್ಟೇಟ್ ಸೀರಿಯಲ್ ನಂಬರ್ಸ್ ಬೇಕು. ಕರ್ನಾಟಕ ಸ್ಟೇಟ್ ಅಲ್ಲಿ ನಿಮ್ಮ ಒಂದು ಸ್ಟ್ಯಾಂಡಿಂಗ್ಸ್ ಎಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕಷ್ಟೇ. ಸೊ ಅದು ಒಂದು ಗೊತ್ತಾಗ್ಬಿಟ್ರೆ, ಅದು ಒಂದು ಬಂದ್ಬಿಟ್ರೆ, ಐ ವಿಲ್ ಟೆಲ್ ಯು ದ ಕಂಪ್ಲೀಟ್ ಅನಾಲಿಸಿಸ್. ಬಟ್ ಈಗ ಫಾರ್ ದ ಪ್ರೆಸೆಂಟ್ ಪಾಯಿಂಟ್ ಆಫ್ ಟೈಮ್ ಖುಷಿಯಾಗೋ ವಿಚಾರ ಅಂತಂದ್ರೆ, ನಂಬರ್ ಆಫ್ ಕ್ವಾಲಿಫೈಡ್ ಸ್ಟೂಡೆಂಟ್ಸ್ ಆರ್ ಲೆಸ್ಸರ್ ದ್ಯಾನ್ ಲಾಸ್ಟ್ ಇಯರ್. ರಿಮೆಂಬರ್, ಡೆಫಿನೆಟ್ಲಿ ಅಲ್ಲಿಗೆ ಇಲ್ಲಿಗೆ ಬ್ಯಾಲೆನ್ಸ್ ಆಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಇಲ್ಲಿ ಮೋರ್ ದನ್ 625, 650 ಈ ರೀತಿ ನೋಡ್ತಾ ಹೋದ್ರೆ ಆಲ್ಮೋಸ್ಟ್ ಡಬಲ್. ಬಟ್ ನಮ್ಮ ಒಂದು ರಾಜ್ಯದಲ್ಲಿ ಕ್ವಾಲಿಫೈ ಆಗಿರುವಂತಹ ಸ್ಟೂಡೆಂಟ್ಸ್ ಲೆಸ್. ಜಸ್ಟ್ ಇಮ್ಯಾಜಿನ್, ಈಗ ನಮಗೆ ಎಲ್ಲಾ ಸೀಟ್ಸ್ ಸೇರಿ ಒಂದು 10,000 ಸೀಟ್ಸ್ ಇದೆ ಅಂತ ಅನ್ಕೊಳ್ಳಿ. ರಿಮೆಂಬರ್, ಈ 55,000 ಒಳಗೆ ಒಂದಷ್ಟು ಮಂದಿ ಇಂಜಿನಿಯರಿಂಗ್ ಹೋಗ್ತಾರೆ, ಒಂದಷ್ಟು ಮಂದಿ BAMS BSc ಹೋಗ್ಬೋದು, ಬರೋದನ್ನು ಕೂಡ ಕಡಿಮೆ ಮಾರ್ಕ್ಸ್ ಬಿದ್ದಿದೆ ಅಂತ ಹೇಳಿ. ಇವೆಲ್ಲ ಆದ್ಮೇಲೆ 10,000 ನಮ್ದು ಸೀಟ್ಸ್ ಇದೆ ಅಂತ ಅನ್ಕೊಳ್ಳಿ. ಡೆಫಿನೆಟ್ಲಿ ಮೋರ್ ದ್ಯಾನ್ ದಿಸ್ ಇದೆ ನಮಗೆ ಈ ವರ್ಷ. ಅದು ಅಲ್ಲದೆ ಒಂದಷ್ಟು ಮೆಡಿಕಲ್ ಕಾಲೇಜಸ್ ಬರ್ತಾ ಇದೆ, ಒಂದಷ್ಟು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಅನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದ್ದಾರೆ. ಇವನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಸೊ 10,000 ಸೀಟ್ಸ್ ಇದೆ ಅಂತ ಅನ್ಕೊಳ್ಳಿ. ಇಲ್ಲ ಅದಕ್ಕಿಂತ ಜಾಸ್ತಿ ಇದೆ, ಫೈನ್ ಇದೆ ಅಂತ ಅನ್ಕೊಳ್ಳಿ.
ಲಾಸ್ಟ್ ಇಯರ್ ಈ 10,000 ಸೀಟ್ಸ್ ಅನ್ನ 64,000 ಆಲ್ಮೋಸ್ಟ್ 65,000 ಸ್ಟೂಡೆಂಟ್ಸ್ ಕಾಂಪೀಟ್ ಮಾಡ್ತಿದ್ರು. ಹೌದಾ? ಈ ವರ್ಷ ಈ 10,000 ಸೀಟಿಗೆ 55,000 ಅಷ್ಟೇ ಕಾಂಪೀಟ್ ಮಾಡ್ತಾರೆ. ಅಂದ್ರೆ 10,000 ಲೆಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವಿಲ್ ಕಾಂಪೀಟ್ ಫಾರ್ ದಿಸ್ 10,000 ಸೀಟ್ಸ್. ಇದು ನಾನು 85% ಅಷ್ಟೇ ಹೇಳ್ತಾ ಇದ್ದೀನಿ. ನಮಗೆ ಸಂಬಂಧಪಟ್ಟಿದ್ದು 85% ಅಷ್ಟೇ. ಓವರ್ ಆಲ್ ದಲ್ಲಿ ಬೇಕಾದ್ರೆ 20 ಲಕ್ಷ ಕುತ್ಕೊಂಡು ಹೋಗ್ಲಿ, ನಮಗೆ ಸಂಬಂಧ ಇಲ್ಲ. ಕರ್ನಾಟಕದಲ್ಲಿ ನೋಡಿ, ಲಾಸ್ಟ್ ಇಯರ್ ಗಿಂತ ಈ ವರ್ಷ ಕಡಿಮೆ ಇದೆ. ದಿಸ್ ಈಸ್ ದ ಥಿಂಗ್ ವಿಚ್ ಹ್ಯಾವ್ ಟು ಬಿ ವೆರಿ ಹ್ಯಾಪಿ. ಗೊತ್ತಿರಲಿ. ಇದರಲ್ಲಿ ಒಂದಷ್ಟು ಜನ ಟಾಪ್ ರ್ಯಾಂಕ್ ಏನ್ ಬಂದಿದಾರಲ್ವಾ, ಟಾಪ್ ರ್ಯಾಂಕ್ 680 ಎಬೋ ಅಂಡ್ ಆಲ್, ಅವರು ಒಂದಷ್ಟು ಏಮ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೋತಾರೆ, BHU ಸೆಲೆಕ್ಟ್ ಮಾಡ್ಕೋಬಹುದು, ಅಥವಾ AMU ಸೆಲೆಕ್ಟ್ ಮಾಡ್ಕೋಬಹುದು, ಜಿಪ್ಮರ್ ಸೆಲೆಕ್ಟ್ ಮಾಡ್ಕೋಬಹುದು, ಅಥವಾ ಆಲ್ ಇಂಡಿಯಾ ಕೋಟಾದಲ್ಲಿ ಬೇರೆ ರಾಜ್ಯದ ಸೀಟ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಅದಕ್ಕೆ ಆಲ್ರೆಡಿ ಇಲ್ಲಿ 10,000 ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗ್ಬಿಡ್ತದೆ. ಯಾಕಂದ್ರೆ ಇವೆಲ್ಲ ಸೀಟ್ ಸೆಲೆಕ್ಟ್ ಮಾಡ್ಕೊಂಡಾಗ ಡೆಫಿನೆಟ್ಲಿ ದಿಸ್ ಇಸ್ ಇನಫ್ ಫಾರ್ ಟೈಮ್ ಬೀಯಿಂಗ್ ಟು ಬಿಕಮ್ ಹ್ಯಾಪಿ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್. ಸೊ ಇಷ್ಟು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳಬೇಕಿತ್ತು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಯಾವ್ಯಾವಾಗ ನೋಟಿಫಿಕೇಶನ್ ಬರ್ತದ ಆ ಒಂದು ನೋಟಿಫಿಕೇಶನ್ ಪ್ರಕಾರ ವಿಡಿಯೋವನ್ನ ಮಾಡಿ ಹಾಕ್ತಾ ಇರ್ತೀನಿ. ಪ್ಲೀಸ್ ಗೋ ಥ್ರೂ ಆಲ್ ದೋಸ್ ವಿಡಿಯೋಸ್. ಸೊ ಸಬ್ಸ್ಕ್ರೈಬ್ ಟು ದ ಚಾನಲ್ ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್. ಅದು ಕೂಡ ಸಬ್ಸ್ಕ್ರೈಬ್ ಸುಮ್ಮನೆ ಮಾಡಕ್ ಹೋಗಬೇಡಿ. ಸೊ ನಾನು ನಿಮಗೇನು ನಾನೊಂದು ನಿಮಗೆ ಕೌನ್ಸಿಲಿಂಗ್ ಅಲ್ಲಿ ಹೆಲ್ಪ್ ಮಾಡ್ತೀನಿ, 500 ರೂಪಾಯಿ ತುಂಬಿ 1000 ರೂಪಾಯಿ ತುಂಬಿ ಅಂತ ಹೇಳಿ ನಾನು ನಿಮಗೆ ಕೇಳ್ತಾ ಇಲ್ಲ. ನನ್ನ ಕೈಲಾದಂತ ಹೆಲ್ಪ್ ಅನ್ನು ನಾನು ಮಾಡ್ತೀನಿ, ಯಾವುದೇ ಫೀಸ್ ಇಲ್ಲ. ಸೊ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ನನಗೆ ಆನ್ಸರ್ ಮಾಡೋಕ್ಕಾದ್ರೆ ನಾನು ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ. ಕೆಲವೊಂದು ಸಾರಿ ನನ್ನ ಕಮೆಂಟ್ಸ್ ಆನ್ಸರ್ಸ್ಗಳು ಡೈರೆಕ್ಟ್ ಆಗಿರ್ತದೆ, ನಿಮ್ಗೆ ಬೇಜಾರಾದ್ರೂ ಅಡ್ಡಿ ಇಲ್ಲ, ಹಾರ್ಶ್ ಅಂತ ಅನ್ಸ್ಕೊಂಡ್ರು ಅಡ್ಡಿ ಇಲ್ಲ. ಬಟ್ ರಿಯಾಲಿಟಿಯನ್ನು ಅರ್ಥ ಮಾಡ್ಕೋಬೇಕು, ರೈಟ್? ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. I hope you have understood. If you want, you can take the screenshot also and you can analyze, right? Thank you for watching. Have a nice day. Bye bye. We will meet in the next video. Bye bye.